ಹಿರಿಯರು ಹೇಳಿರುವ ನಂಬಿಕೆಗಳು. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಇಲ್ಲಿ ಹಿರಿಯರನ್ನು ನಂಬಿ ಕೆಟ್ಟವರು ಯಾರೂ ಕೂಡ ಇಲ್ಲ. ಮನೆಯ ಹತ್ತಿರ ಯಾವುದಾದರೂ ಮಂತ್ರಿಸಿದ ನಿಂಬೆಹಣ್ಣು ಯಂತ್ರಗಳು ಬಿದ್ದಿದ್ದರೆ ಅದರ ಮೇಲೆ ತುಳಸಿ ನೀರನ್ನು ಹಾಕಬೇಕು. ಅದರಿಂದ ಯಾವುದೇ ತರಹದ ಮಾಟ ಮಂತ್ರಗಳು ಕೆಲಸ ಮಾಡುವುದಿಲ್ಲ. ಮನೆ ದೇವರ ಪೂಜೆ ಮಾಡದೆ ಯಾವುದೇ ದೇವರ ಜಪ ಹೋಮ ಮಾಡುವುದು ತುಂಬಾ ತಪ್ಪು. ಆದ್ದರಿಂದ ಯಾವುದೇ ರೀತಿ ಫಲ ಸಿಗುವುದಿಲ್ಲ. ಎಲ್ಲಾದರೂ ನೀವು ಶನಿ ದೇವರ ದೇವಾಲಯಕ್ಕೆ ಹೋಗಿ ಬಂದರೆ ಬೇರೆ ದೇವಾಲಯಕ್ಕೆ ಹೋಗಿ ಬರುವುದು ಒಳ್ಳೆಯದು. ಇದರಿಂದ ಶುಭ ಫಲ ಸಿಗುವುದು. ನೀವು ಆಂಜನೇಯ ದೇವರ ಪೂಜೆ ಮಾಡುವ ಮುನ್ನ ರಾಮದೇವರ ಪೂಜೆ ಅಥವಾ ಪ್ರಾರ್ಥನೆಯನ್ನು ಮಾಡಬೇಕು. ನಂತರ ಆಂಜನೇಯ ದೇವರ ಪೂಜೆ ಮಾಡಬೇಕು. ಯಾಕೆಂದರೆ ಆಂಜನೇಯ ಸ್ವಾಮಿಗೆ ರಾಮಸ್ವಾಮಿ ಎಂದರೆ ತುಂಬಾ ಇಷ್ಟ. ಸರಿಯಾಗಿ ಮನೆಯಲ್ಲಿ ಇರುವ ಧೂಳು ಕಸವನ್ನು ಸರಿಯಾಗಿ ಕ್ಲೀನ್ ಮಾಡದೇ ಇದ್ದು ಯಾವುದೇ ತರಹದ ಪೂಜೆ ಮಾಡಿದರೂ ಅದರ ಫಲ ನಿಮಗೆ ಸಿಗುವುದಿಲ್ಲ. ಅಪ್ಪಿತಪ್ಪಿಯೂ ಕೂಡ ಗಂಡ ಹೆಂಡತಿ ದೇವಸ್ಥಾನಕ್ಕೆ ಹೋಗುವ ದಿನ ಸಂಭೋಗ ಮಾಡಬಾರದು. ಇದರಿಂದ ಮನೆಗೆ ದರಿದ್ರ ಕಾಡುತ್ತದೆ. ತಂದೆ ತಾಯಿನ ಸರಿಯಾಗಿ ನೋಡಿಕೊಳ್ಳದೆ ಪಿತೃಶಾಪ ನಿವಾರಣೆಗಾಗಿ ಶಾಂತಿ ಹೋಮ ಏನೇ ಮಾಡಿಸಿದರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಜನನಿಗೋಸ್ಕರ ಆಡಂಬರದಿಂದ ತೋರಿಕೆಗೆ ಮಾಡಿರುವ ಯಾವುದೇ ರೀತಿಯ ಪೂಜೆ ಶಾಂತಿ ಫಲ ಕೊಡುವುದಿಲ್ಲ. ಆದ್ದರಿಂದ ಸ್ವಇಚ್ಛೆಯಿಂದ ಮಾಡಿ. ನಿಮಗೆ ಏನಾದರೂ ಸ್ತ್ರೀ ಶಾಪ ಇದ್ದರೆ ಮತ್ತು ನೀವೇನಾದರೂ ಮಾತೃನಿಂದನೆ ಮಾಡಿದರೆ ನೀವು ಎಷ್ಟು ಶಾಂತಿ ಮಾಡಿಸಿದರೂ ಸಹ ಪೂರ್ಣವಾಗಿ ಅದು ಹೋಗುವುದಿಲ್ಲ. ಅದು ನಿಮ್ಮನ್ನು ಕಾಡುತ್ತಲೇ ಇರುತ್ತದೆ. ಸಿಕ್ಕಿದ ಕಡೆ ಸರ್ಪ ಹತ್ಯೆ ಮಾಡೋದು, ಸರ್ಪಗಳ ಸುತ್ತ ಅಂದ್ರೆ ಹುತ್ತ ಒಡೆದು ಹಾಕುವುದು, ವೃಕ್ಷಗಳ ನಾಶ ಮಾಡುತ್ತಾ ಇದ್ದರೆ ಯಾವ ಪೂಜೆಯ ಫಲವೂ ಕೂಡ ನಿಮಗೆ ಸಿಗುವುದಿಲ್ಲ. ಶನಿ ದೇವರು ಕರ್ಮಕಾರಕ. ನೀವು ಯಾವುದೇ ಕರ್ಮ ಮಾಡಿದರೂ ಅದು ನಿಮ್ಮನ್ನು ಬಿಡುವುದಿಲ್ಲ. ಅದು ನೀವು ಅನುಭವಿಸಲೇಬೇಕು. ಅನುಭವಿಸುವಂತೆ ಮಾಡೇ ಮಾಡುತ್ತೆ. ದೇವರ ಮನೆಗೆ ಪ್ರತಿದಿನ ಸ್ನಾನ ಮಾಡಿ ಶುಭ್ರ ವಸ್ತ್ರವನ್ನು ಧರಿಸಿ ಪ್ರವೇಶಿಸಲೇಬೇಕು. ರಾತ್ರಿ ಮಲಗಿದ ವಸ್ತ್ರದಲ್ಲಿ ಅಥವಾ ಅಶುಚಿಯಾದ ವಸ್ತ್ರ ಧರಿಸಿ ಹೋಗಲೇಬಾರದು. ಸ್ನಾನ ಮಾಡದೆ ದೇವರ ಮನೆ ಪ್ರವೇಶ ಮಾಡಬಾರದು. ದೇವರ ಪೂಜಾ ಸಮಯದಲ್ಲಿ ಪುರುಷರು ಪಂಚೆ, ಶಲ್ಯ ಮತ್ತು ಸ್ತ್ರೀಯರು ಸೀರೆ ಧರಿಸುವುದು ಶುಭ ಸೂಚನೆ. ದೇವರ ಮನೆಯ ಕಸವನ್ನು ಒಂದು ಬಟ್ಟೆಯಿಂದ ಒರೆಸಬೇಕು ಮತ್ತು ಮನೆಯ ಹೊಸ್ತಿಲನ್ನು ಸಹ ಬಟ್ಟೆಯಿಂದನೇ ಒರೆಸಬೇಕು. ಹೊರಕ್ಕೆ ತಾಗಿಸಬೇಡಿ, ಅಂದರೆ ಪೊರಕೆಯನ್ನು ತಾಗಿಸಬಾರದು. ಸ್ಟೀಲ್ ಐಟಂನಿಂದ ತಯಾರಿಸಿದ ಯಾವುದೇ ಪೂಜಾ ವಸ್ತುಗಳು ದೇವರ ಮನೆಯಲ್ಲಿ ಇರುವುದು ಬೇಡ. ದೇವರ ವಿಗ್ರಹಗಳನ್ನು ಗುರುವಾರ ಸೋಮವಾರ ಶುದ್ಧ ಮಾಡಬಹುದು. ಮಂಗಳವಾರ ಶುಕ್ರವಾರ ಮಾಡಬಾರದು. ಈ ಟಿಪ್ಸ್ಗಳು ನಿಮಗೆ ಇಷ್ಟವಾಗಿದೆ ಎಂದು ತಿಳಿದುಕೊಳ್ಳುತ್ತೇನೆ. ಇಷ್ಟವಾಗಿದ್ದರೆ ಒಂದು ಚಿಕ್ಕ ಲೈಕ್ ಅನ್ನು ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ. ಧನ್ಯವಾದಗಳು.